ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಸನಾತನ ಬುದ್ಧಿವಂತಿಕೆ ಮತ್ತು ವಿಶ್ವಶಾಂತಿಯ ಮಾರ್ಗ ಅನ್ನೋ ಒಂದು ಆಳವಾದ ಆಧ್ಯಾತ್ಮಿಕ ಪಠ್ಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಈ ಮೂಲ ಪಠ್ಯ ಬ್ರಹ್ಮಾಂಡದ ಸೃಷ್ಟಿಚಕ್ರ, ಮಾನವನ ಇತಿಹಾಸ ಮತ್ತು ಆಂತರಿಕ ಪಾವಿತ್ರ್ಯತೆಯನ್ನು ಸಾಧಿಸೋ ಮಾರ್ಗಗಳ ಬಗ್ಗೆ ಅತ್ಯಂತ ವಿಶಿಷ್ಟವಾದ ದೃಷ್ಟಿಕೋನನ ನಮ್ಮ ಮುಂದಿಡುತ್ತೆ. ಇದು ಕೇವಲ ಒಂದು ತಾತ್ವಿಕ ವಿಚಾರ ಮಾತ್ರ ಅಲ್ಲ, ಬದಲಾಗಿ ಪ್ರಪಂಚದ ಆಗುಹೋಗುಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಮತ್ತು ಆಂತರಿಕ ಶಾಂತಿನ ಕಂಡುಕೊಳ್ಳೋಕೆ ಸೂಚಿಸಿರುವ ಒಂದು ಸ್ಪಷ್ಟವಾದ ಮಾರ್ಗಸೂಚಿ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ವಿಚಾರಗಳನ್ನು ನೋಡಲಿದ್ದೇವೆ. ಓಂ ಶಾಂತಿಯ ನಿಜವಾದ ಅರ್ಥ, 84 ಜನ್ಮಗಳ ಚಕ್ರ, ಮಹಾಭಾರತದ ಸೇನೆಗಳ ರೂಪಕ, ಆಂತರಿಕ ಶತ್ರುವಿನ ಜಯ ಮತ್ತು ಅಂತಿಮವಾಗಿ ಪ್ರಪಂಚದಲ್ಲಿ ಎಷ್ಟೇ ಅಲ್ಲೋಲಕಲ್ಲೋಲ ಆದರೂ ಅಚಲ ಸ್ಥಿತಿಯನ್ನ ಹೇಗೆ ತಲುಪುವುದು ಅಂತ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಅದೇ ಓಂ ಶಾಂತಿಯ ಅರ್ಥ ಮತ್ತು ಮೂಲಗಳ ಮರುವ್ಯಾಖ್ಯಾನ. ನಮ್ಗೆಲ್ಲ ಚಿರಪರಿಚಿತವಾಗಿರೋ ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನ ಈ ಪಠ್ಯ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅಂತ ನೋಡೋಣ. ಈಗ ಓಂ ಶಾಂತಿ ಅಂದ ತಕ್ಷಣ ನಮಗೆ ನೆನ್ಪಾಗೋದು ದೇವ್ರ ಪ್ರಾರ್ಥನೆ ಅಥವಾ ಪ್ರಪಂಚಕ್ಕೆ ಶಾಂತಿ ಕೋರುವ ಮಂತ್ರ ಅಲ್ವಾ? ಆದ್ರೆ ಈ ಪಠ್ಯದಲ್ಲಿ ಇದರ ಅರ್ಥನೇ ಬೇರೆ ಇದೆ. ಇದು ನಾನು ಆತ್ಮ, ಇದು ನನ್ನ ಶರೀರ ಅಂತ ಅತ್ಯಂತ ನಿರ್ದಿಷ್ಟವಾಗಿ ವಿವರಿಸುತ್ತೆ. ಅಂದ್ರೆ ಇದು ಬರೀ ಒಂದು ಶುಭಾಶಯ ಅಲ್ಲ, ನಮ್ಮ ನಿಜವಾದ ಅಸ್ತಿತ್ವವನ್ನ ನೆನಪಿಸೋ ಒಂದು ಜಾಗೃತಿ, ನಮ್ಮ ನಿಜವಾದ ಗುರುತು ಏನು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಜನಸಾಮಾನ್ಯರ ನಂಬಿಕೆಗೂ ಮತ್ತು ಈ ನಿರ್ದಿಷ್ಟ ಸಿದ್ಧಾಂತಕ್ಕೂ ಇರೋ ದೊಡ್ಡ ವ್ಯತ್ಯಾಸ ಇಲ್ಲೇ ಗೊತ್ತಾಗೋದು. ಪರಮಪಿತ ಪರಮಾತ್ಮ ಕೂಡ ನಾನು ಆತ್ಮನಾಗಿದ್ದೇನೆ, ಪರಮಧಾಮದಲ್ಲಿ ಇರುತ್ತೇನೆ ಅಂತ ಹೇಳ್ತಾನೆ ಅನ್ನೋದನ್ನ ಈ ಪಠ್ಯ ಒತ್ತಿ ಹೇಳುತ್ತೆ. ಆತ್ಮ ಮತ್ತು ಪರಮಾತ್ಮನ ನಡುವಿನ ಮೂಲಭೂತ ವ್ಯತ್ಯಾಸನ ಮತ್ತು ಅವರ ವಾಸಸ್ಥಾನನ ಇದು ಎಷ್ಟು ನಿಖರವಾಗಿ ಬಿಡಿಸಿಡುತ್ತೆ ಅಲ್ವಾ? ಇದು ನಿಜಕ್ಕೂ ಹೊಸ ದೃಷ್ಟಿಕೋನ. ಮುಂದಿನ ಭಾಗ 84 ಜನ್ಮಗಳ ಚಕ್ರ ಮತ್ತು 5000 ವರ್ಷಗಳ ಸೃಷ್ಟಿಚಕ್ರ. ಬನ್ನಿ, ಮಾನವನ ಇತಿಹಾಸನ ಈ ಪ್ರವಚನ ಎಷ್ಟು ಬೃಹತ್ ರೂಪದಲ್ಲಿ ಚಿತ್ರಿಸುತ್ತೆ ಅಂತ ಗಮನಹರಿಸೋಣ. ಬರೀ ಕಲ್ಪನೆ ಮಾಡ್ಕೊಳ್ಳಿ, 5000 ವರ್ಷಗಳ ಒಂದು ಬೃಹತ್ ಪುನರಾವರ್ತಿತ ಕಾಲಚಕ್ರ. ಈ ಇಡೀ ಜ್ಞಾನ ಇದರ ಸುತ್ತನೆ ಸುತ್ತುತ್ತೆ. ಈ ಪಠ್ಯದ ಪ್ರಕಾರ ಇಡೀ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಈ 5000 ವರ್ಷಗಳ ಚಕ್ರದಲ್ಲೇ ಅಡಕವಾಗಿದೆ. ಮತ್ತು ಅಚ್ಚರಿಯ ವಿಚಾರ ಅಂದ್ರೆ ಇದರ ಉಗಮಸ್ಥಾನ ಶಾಶ್ವತವಾದಿ ಭಾರತನೇ. ಸತ್ಯಯುಗದಲ್ಲಿ ಕೇವಲ ಭಾರತ ಮಾತ್ರ ಇತ್ತು, ಅದೇ ನಿಜವಾದ ಸ್ವರ್ಗ ಆಗಿತ್ತು ಅಂತ ಇದು ಬಲವಾಗಿ ಪ್ರತಿಪಾದಿಸುತ್ತೆ. ಈ ಬೃಹತ್ ಕಾಲಚಕ್ರದಲ್ಲಿ ಆತ್ಮದ ಪಯಣ 4 ಯುಗಗಳಾಗಿ ವಿಭಜನೆ ಆಗತ್ತೆ. ಚಿನ್ನದ ಯುಗ ಅಥವಾ ಸತ್ಯಯುಗದಲ್ಲಿ ಆತ್ಮ ಪರಿಶುದ್ಧವಾದ ಚಿನ್ನದಂತೆ ಇರುತ್ತೆ. ಅಲ್ಲಿ ಅದು 8 ಜನ್ಮಗಳನ್ನ ಪಡೆಯುತ್ತೆ. ಆಮೇಲೆ ಬೆಳ್ಳಿಯ ಯುಗ ಅಂದ್ರೆ ತ್ರೇತಾಯುಗದಲ್ಲಿ 12 ಜನ್ಮಗಳು. ಹೀಗೆ ತಾಮ್ರದ ಯುಗ, ಕೊನೆಗೆ ಕಬ್ಬಿಣದ ಯುಗ ಅಥವಾ ಕಲಿಯುಗಕ್ಕೆ ಬರುವಷ್ಟರಲ್ಲಿ ಆತ್ಮಕ್ಕೆ ತುಕ್ಕು ಹಿಡಿಯೋಕೆ ಶುರುವಾಗುತ್ತೆ. ಪಾವಿತ್ರ್ಯತೆಯಿಂದ ಅಪವಿತ್ರತೆಯ ಕಡೆಗೆ ಆತ್ಮ ಹೇಗೆ ಮೆಟ್ಲುಳಿಯುತ್ತಾ ಬರುತ್ತೆ ಅನ್ನೋದನ್ನ ಇದು ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಹಾಗಾದ್ರೆ ಇದ್ರಲ್ಲಿರೋ ಅತಿ ಮುಖ್ಯವಾದ ಅಂಶ ಏನು ಅಂದ್ರೆ, ಮೂಲ ಆದಿ ಸನಾತನ ದೇವಿದೇವತಾ ಧರ್ಮಕ್ಕೆ ಸೇರಿದ ಒಂದು ಆತ್ಮ ಈ ಇಡೀ ಕಾಲಚಕ್ರದಲ್ಲಿ ಗರಿಷ್ಠ ಅಂದ್ರೆ ಬರೋಬ್ಬರಿ 84 ಜನ್ಮಗಳನ್ನ ಮಾತ್ರ ತೆಗೆದುಕೊಳ್ಳೋಕೆ ಸಾಧ್ಯ. ಈ 84 ಜನ್ಮಗಳ ಚಕ್ರ ಮುಗಿದ ಮೇಲೆ ಪರಿಶುದ್ಧವಾಗಿದ್ದ ಆತ್ಮ ಸಂಪೂರ್ಣವಾಗಿ ಮಲಿನ ಆಗಿಬಿಡುತ್ತೆ. ಇದೇ ಈ ಸಿದ್ಧಾಂತದ ಅಡಿಪಾಯ. ಭಾಗ 3 ಸೇನೆಗಳು ಮತ್ತು ವಿನಾಶ, ಬರಲಿರುವ ಜಾಗತಿಕ ಬಿಕ್ಕಟ್ಟು. ಬ್ರಹ್ಮಾಂಡದ ಚಕ್ರನ ಅರ್ಥ ಮಾಡ್ಕೊಂಡ್ವಿ. ಈಗ ಈ ಪಠ್ಯ ಮುಂಬರುವ ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಇದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಈ ಪಠ್ಯ ಮಹಾಭಾರತ ಯುದ್ಧವನ್ನ ಒಂದು ಸಾಂಕೇತಿಕ ರೂಪಕವಾಗಿ ಬಳಸ್ಕೊಂಡು ಇವತ್ತಿನ ಜಗತ್ತಿನ ಸೇನೆಗಳನ್ನ 3 ವಿಭಾಗಗಳಾಗಿ ವಿಂಗಡಿಸುತ್ತೆ. ವಿಜ್ಞಾನದ ಅಣ್ವಸ್ತ್ರಗಳನ್ನ ಕಂಡುಹಿಡಿದ ಯುರೋಪಿಯನ್ನರನ್ನ ಯಾಧವ ಸೇನೆ ಅಂತ ಕರೆಯಲಾಗಿದೆ. ಪರಮಪಿತ ಪರಮಾತ್ಮನ ಜೊತೆ ಪ್ರೀತಿಯ ಬುದ್ಧಿ ಇರೋರನ್ನ ಪಾಂಡವ ಸೇನೆ, ಹಾಗೆ ವಿನಾಶನ ಎದುರಿಸ್ತಿರೋ ಉಳಿದ ಶಕ್ತಿಗಳನ್ನ ಕೌರವರು ಅಂತ ಇದು ವರ್ಗೀಕರಿಸುತ್ತೆ. ಆಧುನಿಕ ತಂತ್ರಜ್ಞಾನ ಮತ್ತು ಅಣ್ವಸ್ತ್ರಗಳನ್ನ ಪ್ರಾಚೀನ ರೂಪಕಗಳಿಗೆ ಎಷ್ಟು ಅದ್ಭುತವಾಗಿ ಜೋಡಿಸಿದ್ದಾರೆ ಅಲ್ವಾ? ಸಾವು ಸನ್ಮುಖದಲ್ಲಿ ನಿಂತಿದೆ. ಅಪವಿತ್ರ ಪ್ರಪಂಚದ ವಿನಾಶವು ಆಗಬೇಕಾಗಿದೆ. ಈ ಉಲ್ಲೇಖನ ಕೇಳಿದ್ರೇನೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿರೋ ಪ್ರಳಯದ ಅನಿವಾರ್ಯತೆ ಮತ್ತು ತುರ್ತು ಎಂಥದ್ದು ಅಂತ. ಈ ಸಿದ್ಧಾಂತದ ಪ್ರಕಾರ ಜಗತ್ತಿನಲ್ಲಿ ಶಾಶ್ವತವಾದ ಮತ್ತು ಅಂತಿಮವಾದ ಶಾಂತಿನ ಸ್ಥಾಪನೆ ಮಾಡಬೇಕು ಅಂದ್ರೆ ಈ ಹಳೆಯ ಅಪವಿತ್ರ ಪ್ರಪಂಚದ ಸಂಪೂರ್ಣ ವಿನಾಶ ಅತ್ಯಗತ್ಯ.
ವಿನಾಶ ಇಲ್ಲದೆ ಹೊಸ ಪ್ರಪಂಚದ ನಿರ್ಮಾಣ ಖಂಡಿತ ಸಾಧ್ಯವಿಲ್ಲ ಅನ್ನೋದೇ ಇದರ ಆಶಯ. ಭಾಗ 4 ಆಂತರಿಕ ಶತ್ರುವಿನ ಜಯ, ವೈಯಕ್ತಿಕ ಆಧ್ಯಾತ್ಮಿಕ ಸಮರ, ಜಾಗತಿಕ ವಿನಾಶದಂತಹ ಬೃಹತ್ ವಿಚಾರದಿಂದ ಈಗ ನಾವು ನಮ್ಮ ಒಳಗಡೆ ನಡೆಯುವ ವೈಯಕ್ತಿಕ ಹೋರಾಟದ ಕಡೆಗೆ ಬರೋಣ. ಇಲ್ಲೊಂದು ಇಂಗ್ಲಿಷ್ ನಾಣ್ಣುಡಿ ಇದೆ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್, ಅಂದ್ರೆ ದಾನ ಮನೆಯಿಂದಲೇ ಶುರುವಾಗ್ಬೇಕು ಅಂತ. ಈ ಪಠ್ಯದಲ್ಲಿ ಯಾಕಿದನ್ನ ಬಳಸಿದ್ದಾರೆ ಗೊತ್ತಾ? ಈ ಗಹನವಾದ ಆಧ್ಯಾತ್ಮಿಕ ಜ್ಞಾನವನ್ನ ಮೊಟ್ಟಮೊದಲು ಈಗಾಗ್ಲೇ ದೇವಿ ದೇವತಾ ಧರ್ಮದ ಹಿನ್ನೆಲೆ ಇರೋರ್ಗೆ ಅಥವಾ ಪರಮಾತ್ಮನ ಪೂಜಾರಿಗಳಾಗಿರೋರ್ಗೆ ನೀಡ್ಬೇಕು ಅಂತ ಇದು ಸೂಚಿಸುತ್ತೆ. ಅಂದ್ರೆ ಯಾವುದೇ ಬದಲಾವಣೆ ಮೊದಲು ನಮ್ಮ ಸ್ವಂತ ಮನೆಯಿಂದ ಅಥವಾ ಪರಿಚಿತ ವಲಯದಿಂದಲೇ ಶುರುವಾಗ್ಬೇಕು. ಇನ್ನು ಈ ಆಂತರಿಕ ಹೋರಾಟದ ವಿಚಾರಕ್ಕೆ ಬಂದ್ರೆ ಈ ಪಠ್ಯ ಕಾಮವನ್ನ ಅಥವಾ ಕಾಮನೆಗಳನ್ನ ನಮ್ಮ ಅತಿ ದೊಡ್ಡ ಶತ್ರು ಅಂತ ಸ್ಪಷ್ಟವಾಗಿ ಗುರುತಿಸುತ್ತೆ. ಸೃಷ್ಟಿಯ ಆದಿಯಿಂದ ಅಂತ್ಯದವರೆಗೆ ಮನುಷ್ಯನಿಗೆ ಅತಿ ಹೆಚ್ಚು ದುಃಖ ಕೊಟ್ಟಿರೋ ಏಕೈಕ ಶತ್ರು ಇದು. ನಾವು ಮತ್ತೆ ಆ ಪ್ರಾಚೀನ ಪರಿಶುದ್ಧವಾದ ಚಿನ್ನದ ಯುಗಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ಈ ಆಂತರಿಕ ಶತ್ರುವನ್ನ ಸಂಪೂರ್ಣವಾಗಿ ಜಯಿಸಲೇಬೇಕು ಅಂತ ಇದು ಬಲವಾಗಿ ಪ್ರತಿಪಾದಿಸುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ಪಠ್ಯ ಒಂದು ಸ್ಪಷ್ಟವಾದ ಆಧ್ಯಾತ್ಮಿಕ ಪ್ರಕ್ರಿಯೆನ ನಮ್ಮ ಮುಂದಿಡುತ್ತೆ. ಮೊದಲನೇ ಹೆಜ್ಜೆ ಪರಮಾತ್ಮನನ್ನ ಅಥವಾ ಸುಪ್ರೀಂ ಸೋಲನ್ನ ಸರಿಯಾಗಿ ಗುರ್ತಿಸೋದು. ಎರಡನೇ ಹೆಜ್ಜೆ ನಮ್ಮ ಆಂತರಿಕ ವಿಕಾರಗಳನ್ನ, ಮುಖ್ಯವಾಗಿ ಕಾಮವನ್ನ ಗೆಲ್ಲೋದು. ಮತ್ತು ಮೂರನೇ ಅತಿ ಮುಖ್ಯ ಹೆಜ್ಜೆ ಅಂದ್ರೆ ನಿರಂತರವಾಗಿ ಪರಮಾತ್ಮನ ನೆನಪಲ್ಲಿ ಇರೋ ಮೂಲಕ ಜನ್ಮಜನ್ಮಾಂತರಗಳಿಂದ ನಮ್ಮ ಆತ್ಮಗೆ ಅಂಟ್ಕೊಂಡಿರೋ ಪಾಪಕರ್ಮಗಳ ತುಕ್ಕುನ ತೆಗೆದುಹಾಕೋದು. ಇದು ಆತ್ಮವನ್ನ ಮತ್ತೆ ಚಿನ್ನದಂತೆ ಪರಿಶುದ್ಧಗೊಳಿಸೋ ಅದ್ಭುತವಾದ ಪ್ರಕ್ರಿಯೆ. ಭಾಗ 5 ಅಚಲ ಮತ್ತು ಅಡೋಲ ಸ್ಥಿತಿ, ಅವಿನಾಶಿ ಖುಷಿಯ ಅನುಭವ. ಪ್ರಪಂಚ ಇಷ್ಟೆಲ್ಲ ಭಾರಿ ಪರಿವರ್ತನೆಗೆ ಒಳಗಾಗ್ತಾ ಇರುವಾಗ ನಮ್ಮ ಮಾನಸಿಕ ಸ್ಥಿತಿ ಹೇಗಿರ್ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ಮರುಜೀವ ಜನ್ಮ ಅನ್ನೋ ಒಂದು ಅತ್ಯಂತ ಆಳವಾದ ಪರಿಕಲ್ಪನೆ ಬರುತ್ತೆ. ಅಂದ್ರೆ ಬದುಕಿರುವಾಗಲೇ ಸಾಯೋದು ಅಥವಾ ಆಧ್ಯಾತ್ಮಿಕ ಮರುಹುಟ್ಟು ಪಡೆಯೋದು ಅಂತ. ಲೌಕಿಕ ಜಗತ್ತಿನ ಕಠಿಣ ಕರ್ಮಬಂಧನಗಳನ್ನ ದಯೆ ಮತ್ತು ನಿಸ್ವಾರ್ಥ ಸೇವೆಯ ಶುದ್ಧ ಸಂಬಂಧಗಳನ್ನಾಡಿ ಪರಿವರ್ತಿಸುವ ಪ್ರಕ್ರಿಯೆ ಇದು. ಅಂದ್ರೆ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೇವಲ ಸೇವೆಯ ದೃಷ್ಟಿಯಿಂದ ಯಾವುದೇ ಬಂಧನ ಇಲ್ಲದೆ ನೋಡೋ ಒಂದು ಉನ್ನತ ಸ್ಥಿತಿ ಎನ್ಬಹುದು. ಈ ಎಲ್ಲ ಸಾಧನೆಯ ಅಂತಿಮ ಗುರಿ ಒಂದೇ, ಅದೇ ಅಚಲ ಮತ್ತು ಅಡೋಲ ಸ್ಥಿತಿಯನ್ನ ತಲುಪೋದು. ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಗಡಿಬಿಡಿ, ಎಷ್ಟೇ ವಿನಾಶ ನಡೀತಾ ಇದ್ರೂ ನಮ್ಮ ಮನಸ್ಸು ಸ್ವಲ್ಪವೂ ಕದಲ್ಬಾರ್ದು. ಇದು ಪರಿಸ್ಥಿತಿಗೆ ತಕ್ಕಂತೆ ಬರೋ ಕ್ಷಣಿಕ ವೈರಾಗ್ಯ ಖಂಡಿತ ಅಲ್ಲ, ಬದಲಾಗಿ ಸದಾಕಾಲ ಉಳಿಯುವ ಅವಿನಾಶಿ ಖುಷಿ ಮತ್ತು ಆನಂದ. ಎಲ್ಲ ಖಜಾನೆಗಳಿಂದ ಸಂಪನ್ನರಾಗಿ ಏಕರಸ ಸ್ಥಿತಿಯಲ್ಲಿರೋದೇ ಇದರ ಮುಖ್ಯ ಉದ್ದೇಶ. ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಆಳವಾದ ಮತ್ತು ಅಷ್ಟೇ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಬಿಡುತ್ತೆ. ಈ ಪಠ್ಯದಲ್ಲಿ ವಿವರಿಸಿರೋ ಹಾಗೆ ಬೃಹತ್ ವಿನಾಶಕಾರಿ ಬದಲಾವಣೆಗಳು ನಡೀತಾ ಇರಬೇಕಾದ್ರೆ ಮಾನವನ ಮನಸ್ಸು ನಿಜವಾಗಿಯೂ ಈ ಅಚ್ಚಲವಾದ ಶಾಶ್ವತವಾದ ಆನಂದದಲ್ಲಿ ಸಂಪೂರ್ಣವಾಗಿ ನೆಲೆಸೋಕ್ ಸಾಧ್ಯನಾ? ನಿರಂತರ ಅಭ್ಯಾಸ ಮತ್ತು ಆಧ್ಯಾತ್ಮಿಕ ಜ್ಞಾನ ಮನುಷ್ಯನನ್ನ ಅಂಥ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಲ್ಲದಾ? ಖಂಡಿತ, ಇದು ನಾವೆಲ್ಲರೂ ಆಳವಾಗಿ ಚಿಂತಿಸಬೇಕಾದ ವಿಚಾರ. ಈ ವಿಶ್ಲೇಷಣೆ ನಿಮ್ಮಲ್ಲೂ ಇನ್ನಷ್ಟು ಕಲಿಯುವ, ಅನ್ವೇಷಿಸುವ ಹಂಬಲನ ಹುಟ್ಟಾಕಿದೆ ಅಂತ ಭಾವಿಸ್ತೀನಿ. ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.